ನಮ್ಮ ಹೆಸರು? ನನ್ನ ಹೆಸರು ಹನುಮಂತ ಕೋಟ್ ಅಂತ, ಸರ್ವಧರ್ಮ ಸಮಾಜ ಸೇವಕರು ಮಾನ್ವಿ. ಇಂದು ಈ ಒಂದು ಪತ್ರಿಕಾ ಬೀಟ್ ಕೊಡುವ ಮುಖ್ಯ ಉದ್ದೇಶ ಏನಂದರೆ, ಸುಮಾರು 1 ವರ್ಷಗಳಿಂದ ನಿರಂತರವಾಗಿ ರಾಯಚೂರು ಜಿಲ್ಲೆಯಾದ್ಯಂತ ಈ ಒಂದು ಮೈಕ್ರೋ ಫೈನಾನ್ಸಿನಿಂದ ಸುಮಾರು ಜನ ಪ್ರತಿಭಟನೆಯನ್ನು ಮಾಡ್ತಾಯಿದ್ದಾರೆ. ಆ ಒಂದು ಉದ್ದೇಶಿಸಿ ಮಾನ್ವಿಯಲ್ಲಿ ನಾಳೆ 9ನೇ ತಾರೀಕು ಬಸವ ಸರ್ಕಲ್ನಿಂದ ತಹಸೀಲ್ ಆಫೀಸ್ವರೆಗೆ ಒಂದು ಪ್ರತಿಭಟನೆಯನ್ನು ಕೈಗೊಂಡಿರೋ ಉದ್ದೇಶ ಇಷ್ಟೇ. ಮೈಕ್ರೋ ಫೈನಾನ್ಸಿಂದ ಏನು ಇವತ್ತು ಭಾಳಷ್ಟು ಮಹಿಳೆಯರು ಮತ್ತು ಕುಟುಂಬಸ್ಥರು ಸಂಕಷ್ಟದಲ್ಲಿದ್ದಾರೆ. ಆ ಸಂಕಷ್ಟವನ್ನು ಮನಗೊಂಡು ಸರ್ವ ಜಾತಿಯ ಜನಾಂಗದ ಹೋರಾಟಗಾರರು ಈ ಒಂದು ವೇದಿಕೆಗೆ ಬಂದು ಇಲ್ಲಿ ನೊಂದಂಥ ಪರವಾಗಿ ನೊಂದಂಥ ಕುಟುಂಬಗಳಿಗೆ ಏನಾದರೂ ಒಂದು ನ್ಯಾಯ ಕೊಡಿಸುವ ಒಂದು ಭಾವನೆಯಿಂದ ಈ ಒಂದು ಪ್ರತಿಭಟನೆಯನ್ನು ಕೈಗೊಂಡಿದ್ದಾರೆ. ಈ ಪ್ರತಿಭಟನೆಗೆ ಈ ಒಂದು ಮಾಧ್ಯಮದ ಮೂಲಕ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ, ನನ್ನ ಮಾನ್ವಿ ತಾಲೂಕಿನ ಏನು ಮೈಕ್ರೋ ಫೈನಾನ್ಸಲ್ಲಿ ಭಾಳಷ್ಟು ಸಂಕಷ್ಟದಲ್ಲಿದ್ದೀರಾ, ಭಾಳಷ್ಟು ನೀವು ನವೀನಲ್ಲಿದ್ದೀರಲ್ಲ, ತಾವೆಲ್ಲರೂ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿ. ಹಾಗೂ ಸರ್ಕಾರಕ್ಕೆ ನಮ್ಮ ಒತ್ತಾಯ ಏನೆಂದರೆ, ಈ ಮೈಕ್ರೋ ಫೈನಾನ್ಸು ಸುಮಾರು ಒಬ್ಬರಿಗೆ ಒಂದು ಕುಟುಂಬಕ್ಕೆ 5-10 ಲೋನ್ಗಳನ್ನು ಕೊಟ್ಟು ಭಾಳಷ್ಟು ಅವರಿಗೆ ದಾರಿ ತಪ್ಪಿಸಿ ಇವತ್ತು ಅವರ ಸಂಕಷ್ಟಕ್ಕೆ ತುತ್ತು ಮಾಡಿಕೊಟ್ಟಿರ್ತಕ್ಕಂಥ ಈ ಮೈಕ್ರೋ ಫೈನಾನ್ಸ್ ವಿರುದ್ಧ ಪ್ರತಿಭಟನೆ ಕೈಗೊಂಡಿದ್ದೀವಿ. ಎಲ್ಲ ನನ್ನ ಮಾನ್ವಿ ತಾಲೂಕಿನ ಜನತೆ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು. ಈ ಪ್ರತಿಭಟನೆಯಲ್ಲಿ ಎಲ್ಲ ಧರ್ಮದ ಗುರುಗಳು ಮತ್ತು ಎಲ್ಲ ಸಮಾಜದ ಹೋರಾಟಗಾರರು ಮತ್ತು ಎಲ್ಲ ಏನಂದರೆ ಇವತ್ತು ಮಹಿಳೆಯರು ಮತ್ತು ಪುರುಷರು ಎಲ್ಲರೂ ಸ್ವಯಂ ವಿರುದ್ಧವಾಗಿ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕಾಗಿದೆ. ಹಾಗಾಗಿ ಈ ಮಾಧ್ಯಮದ ಮೂಲಕ ಸಮಸ್ತ ಮಾಧ್ಯಮದ ಮಿತ್ರರಿಗೆ ನಾನು ವಿನಂತಿಸಿಕೊಳ್ಳುತ್ತೇನೆ, ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕಾದ ತಮ್ಮ ಸಹಾಯ ಸಹಕಾರ ಅಗತ್ಯವಾದ ಅಂತ ನಮಸ್ಕಾರ ಸರ್. ನನ್ನ ಹೆಸರು ಅಬ್ದುಲ್ ಹಮೀದ್ ಅಂತೇಳಿ, ನಾನು ಕೋಟೆ ಪ್ರದೇಶದಲ್ಲಿ ವಾಸವಾಗಿದ್ದೀನಿ ಸರ್. ಈ ಬ್ಯಾಂಕ್ನವ್ರು ಏನೈತಲ್ಲ ದೌರ್ಜನ್ಯ ಮಾಡ್ತಾಯಿದ್ದಾರೆ ಸರ್, ಮಾನವೀಯ ವಿರೋಧ ಕೆಲಸ ಮಾಡ್ತಾಯಿದ್ದಾರೆ. ಇವ್ರ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಆ್ಯಕ್ಷನ್ ತಗೋಬೇಕಾಗಿ ನನ್ನ ವಿನಂತಿ. ಯಾವ ರೀತಿ ದೌರ್ಜನ್ಯ ಮಾಡ್ತಾ ಇದ್ದಾರೆ? ಈಗ ಕಟ್ಟಲೇಬೇಕು. 4 ಮಂದಿ ಬರ್ತಾರೆ ಸರ್ ರಾತ್ರಿ 10 ಗಂಟೆಗೆ. ಅಮ್ಮ ಕಟ್ತಿಲ್ಲ, ಬಿಡೋದಿಲ್ಲ, ಬಾ ಇಟ್ಕಂದ್ರೆ ಬ್ಯಾಂಕಿಗೆ ಸರ್. ಕಾನೂನಿನ ಪ್ರಕಾರ ಅವರು ವಕೀಲಿಗೆ ಇಟ್ಟು ನಮ್ಗೆ ನೋಟಿಸ್ ಕಳಿಸ್ಬೇಕು ನಮ್ಮಿಂದ ತಪ್ಪಾದ್ರೆ. ಇವ್ರು ರೌಡಿಸಮ್ ಮಾಡ್ತಾ ಇದ್ದಾರೆ ಸರ್. ದಯಮಾಡಿ ತಾವು ಆ್ಯಕ್ಷನ್ ತಗೋಬೇಕಾಗಿ ವಿನಂತಿ. ನವಚೈತನ್ಯ ಅಂತೇಳಿ 15 ದಿವ್ಸಕ್ಕೆ ಒಂದ್ಸಲ ಮೀಟಿಂಗ್ ಕಟ್ತೀವಿ ರೀ. 24% ಬಡ್ಡಿ ತಗೋತಾ ಇದ್ದಾರೆ ಸರ್. ಅವರಿಗೆ ಅದು ಅನುಮತಿ ಇದ್ದರೆ ಅದನ್ನು ಸ್ವಲ್ಪ ಕೇಳ್ರಿ ಸರ್. ಅವರಿಗೆ ಟ್ಯಾಕ್ಸ್ ಕಟ್ಟಾರೆಲ್ಲ ಪೂರ ಚೆಕಿಂಗ್ ಮಾಡಿ ಸ್ವಲ್ಪ ದಯಮಾಡಿ ಬಡವ್ರ ಪಕ್ಷ ಅನುಕೂಲ ಮಾಡಿಕೊಡಿ ಅಂತೇಳಿ ವಿನಂತಿ ಕೇಳ್ಕೊತಾ ಇದ್ದೀನಿ ಸರ್. ತಮ್ಮ ಹತ್ರ ಎಲ್ಲರಿಗೆ ಕೇಳ್ಕೊತಾ ಇದ್ದೀನಿ. ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ತಗೋಬೇಕಾಗಿ ವಿನಂತಿ.